ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತ್ರಿವೇಣಿ ವೈಬ್ಸ್. ತುಂಬ ದಿನಗಳಾದಮೇಲೆ ಈ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಏನು ವಿಶೇಷತೆ ಏನು ಅಂತಂದರೆ, ನನ್ನ ದೊಡ್ಡಮ್ಮನ ಮನೆಯ ಗೃಹ ಪ್ರವೇಶದ ವಿಡಿಯೋವನ್ನು ನೀವು ನೋಡ್ತೀರಾ. ಸೊ ನಾನು ಹೋಗೋ ಹೊತ್ತಿಗೆ ಸ್ವಲ್ಪ ಕಾರ್ಯಕ್ರಮಗಳು ಶುರುವಾಗಿತ್ತು. ನಾನು ಹೋದಾಗ ಒಂದು 8:30 ಆಗಿತ್ತು ಅನಿಸುತ್ತೆ. ಸೊ ಹಾಲೆಲ್ಲ ಉಗಿಸಿ ಸತ್ಯನಾರಾಯಣ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು. ದೇವ್ರಿಗೊಂದು ಸ್ವಲ್ಪ ಕೈ ಮುಗಿದ್ಬಿಟ್ಟು ಬಂದುಬಿಟ್ಟು ಟಿಫಿನ್ಗೆ ಕೂತ್ಕೊಂಡ್ವಿ. ಅಕ್ಕನ ಮಕ್ಕಳೊಟ್ಟಿಗೆ ಟಿಫಿನನ್ನು ಮಾಡಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಅವರೆಲ್ಲ ಹಾಯ್ ಮಾಡ್ತಿದ್ದಾರೆ. ಟಿಫಿನ್ಗೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತನ್ನು ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ನನಗೆ ಉಪ್ಪಿಟ್ಟು ಅಂತಂದರೆ ಫೇವ್ರೇಟು. ಸೊ ನಾನು ಇಷ್ಟಪಟ್ಟಿದ್ದೆ ಇತ್ತಲ್ಲ, ಸೊ ಹಾಗಾಗಿ ಖುಷಿ ಆಯಿತು. ಇಲ್ಲೆಲ್ಲ ನೋಡ್ಬೋದು, ಮಧ್ಯಾಹ್ನ ಗೃಹಪ್ರವೇಶಕ್ಕೆ ಬರುವಂತಹ ಗೆಸ್ಟ್ಗಳಿಗೆಲ್ಲ ಅಡುಗೆಯನ್ನು ಮಾಡಿಸ್ತಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ, ಸಿಂಪಲ್ಲಾಗಿ ಸರಳವಾಗಿ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದರು ಅಂತಲೇ ಹೇಳ್ಬೋದು. ಇನ್ನು ಮುಂದೆ ವಾದ್ಯ ಸೌಂಡ್ ಅದನ್ನೆಲ್ಲ ನೀವು ನೈಜವಾಗಿ ಕೇಳಿಸ್ಕೊತಾ ಹೋಗಿ. ಇಷ್ಟೊತ್ತವರೆಗೂ ನೀವು ಹೊಸ ಮನೆಯ ಸುತ್ತ ಅನ್ನ ಹಾಕ್ತಾರೆ ನೋಡಿ. ಸೊ ಆ ಕಾರ್ಯಕ್ರಮಗಳನ್ನು ನೋಡಿದ್ರಿ. ಸೊ ಇವಾಗ ಸತ್ಯನಾರಾಯಣ ಪೂಜೆಗೆ ಕುತ್ಕೊತಾರೆ. ಮೊದಲು ಆ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ತದನಂತರ ಸತ್ಯನಾರಾಯಣ ಪೂಜೆಗೆ ಕುಳಿತುಕೊಳ್ಳುವಂಥದ್ದು. ಮತ್ತು ಹೊರಗಡೆನೂ ಒಂದು ಸ್ವಲ್ಪ ರಿಚುವಲ್ಸ್ ಇರುತ್ತೆ ನೋಡಿ, ಅದನ್ನೆಲ್ಲ ಇವಾಗ ಮಾಡ್ತಿರೋದನ್ನು ನೀವು ನೋಡ್ಬೋದು. ಮನೆಯ ಹೊರಭಾಗದಲ್ಲಿ ಯಾವ ರೀತಿ ಕಾಣುತ್ತೆ ಒಟ್ಟಾರೆಯಾಗಿ ಅಂದ್ಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸೊ ಅವರು ತಮ್ಮ ಜಮೀನಿನಲ್ಲಿಯೇ ಈ ರೀತಿ ಮನೆಯನ್ನು ಕಟ್ಟಿರೋದು. ಸೊ ಜಾಗ ಎಲ್ಲ ವಿಶಾಲವಾಗಿದೆಯಲ್ಲ, ಹಾಗಾಗಿ ಮನೆನೂ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕಟ್ಟಿದ್ರಿ. ಮನೆ ಒಳಗಡೆ ಮಾಡಿರುವಂಥ ಪ್ಲಾನಿಂಗ್ಸ್ ಕೂಡ ನನಗೆ ಇಷ್ಟ ಆಯಿತು. ಸೊ ಪ್ರತಿಯೊಬ್ಬರಿಗೂ ಅವರದೇ ಆದ ಮನೆಯನ್ನು ಕಟ್ಟುವಾಗ ಸಾಕಷ್ಟು ಶ್ರಮ ಹಾಕಿರ್ತಾರೆ. ಅವರವ್ರ ಮನೆ ಕಟ್ಟುವಾಗ ಏನು ಕಷ್ಟಗಳಿರುತ್ತೆ ಅಂದ್ಬಿಟ್ಟು ಅವರವ್ರಿಗೆ ಗೊತ್ತಿರುತ್ತೆ. ಆ ಶ್ರಮಕ್ಕೊಂದು ಸಲಾಮನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.
ಇವರು ಅವರ ಮನೆಯ ದೊಡ್ಡ ಮಗಳು ಸುನೀತಕ್ಕ ಅಂದ್ಬಿಟ್ಟು ನಾನು ರೇಗಿಸ್ತಿದ್ದೆ, ಚೆನ್ನಾಗಿ ಕಾಯ್ತು ರೀ, ಲೇಟಾಗಿ ಬಂದಿದೆಯಾ ಗೃಹ ಪ್ರವೇಶಕ್ಕೆ, ಹಂಗೆ ಹಿಂಗೆ ಅಂದ್ಬಿಟ್ಟು ರೇಗಿಸ್ತಾ ಇದ್ದೆ. ಸೊ ಕಸಿನ್ಸ್ ಜೊತೆ ಒಂದು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು. ಇವಾಗ ಸ್ವಲ್ಪ ಮನೇನೂ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ದೇವರ ಮನೆ, ಮತ್ತು ಇದೊಂದು 2 BHK ಮನೆ ಅಂತಲೇ ಹೇಳ್ಬೋದು. ವಿಶಾಲವಾಗಿದೆ, ಹಾಲು, ಅಡುಗೆ ಮನೆ, ರೂಮ್ಸು ಎಲ್ಲ ಚೆನ್ನಾಗಿದೆ. ಮತ್ತು ಇಂಟೀರಿಯರ್ ಕೂಡ ನೀಟಾಗಿ ಮಾಡಿಸಿದ್ದಾರೆ. ಇನ್ನೊಂದು ಈ ಮನೆಯ ವಿಶೇಷತೆ ಏನು ಅಂತ ಅಂದರೆ ಅವರು ಅಲ್ಯೂಮಿನಿಯಂ ಇಂಟೀರಿಯರನ್ನು ಮಾಡಿಸಿದ್ದಾರೆ. ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇವಾಗ ಸತ್ಯನಾರಾಯಣ ಪೂಜೆ ಎಲ್ಲ ಮುಗೀತಲ್ಲ, ನೈವೇದ್ಯಕ್ಕೆ ಸಜ್ಜಿಗೆಯನ್ನು ಮಾಡ್ತಾ ಇದ್ದಾರೆ. ಸೊ ಅದು ಪ್ರಾಪರ್ ಪ್ರೊನೌನ್ಸಿಯೇಷನ್ ಏನು ಸಜ್ಜಿಗೆನೆ ಅನಿಸುತ್ತೆ. ಸೊ ಅದನ್ನು ಭಟ್ರು ಮಾಡ್ತಿದ್ದಾರೆ, ಅದಕ್ಕೆ ನಮ್ಮ ಅನಿತಾ ಹೆಲ್ಪ್ ಮಾಡ್ತಿದ್ದಾಳೆ. ಸೊ ಟೋಟಲಾಗಿ ಅವ್ರಿಗೆ 4 ಜನ ಹೆಣ್ಮಕ್ಳು ಮತ್ತು ಒಬ್ಬ ಗಂಡು ಮಗ. ಸೊ ನಮ್ಮ ಹರೀಶನೇ ಮುಂದೆ ನಿಂತು ಮತ್ತು ಅವರ ಭಾವ ಅವರೆಲ್ಲ ಫುಲ್ ಸಪೋರ್ಟ್ ಮಾಡಿ ಒಂದು ಎಲ್ಲರ ಶ್ರಮದಿಂದ ಈ ಮನೆ ಆಗಿದೆ ಅಂತಲೇ ಹೇಳ್ಬೋದು. ನಮ್ಮ ಅನಿತಾ ಕ್ರೇಪ್ ಮೈಸೂರು ಸಿಲ್ಕ್ ಹುಟ್ಟಿದ್ಲು, ಪಿಂಕ್ ಕಲರು, ಬಾಟಲ್ ಗ್ರೀನ್ ಬ್ಲೌಸು, ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ಕ್ಲಿಪ್ಪಿಂಗ್ಸನ್ನು ತೆಗೆದುಕೊಳ್ತಾ ಇದ್ದೀನಿ. ಇದು ನೋಡಿ ಸ್ಟಿಚಿಂಗು, ಲಂಗ ದಾವಣಿ ಟೈಪು. ಇದು ನಮ್ಮ ಅಮ್ಮ, ಅವಳದು ಸಹ ಚೆನ್ನಾಗಿತ್ತು, ಹಂಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಅವ್ರ ಜೊತೆ ನಾನು ಕೂಡ ನಿಂತ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ವಿಡಿಯೋಸನ್ನು ಮಾಡಿಕೊಂಡೆ. ಫೈನಲ್ ಆಗಿ ಇನ್ನೇನು ಸತ್ಯನಾರಾಯಣ ಪೂಜೆ ಮುಗಿಯುವಂತಕ್ಕೆ ಬಂದಿದೆ. ಸ್ವಲ್ಪನೇ ರಿಲೇಟಿವ್ಸ್ಗೆ ಅವರು ಹೇಳಿದ್ದು. ಸೊ ಅವ್ರು ಹೇಳಿದ್ದವರೆಲ್ಲ ಆಲ್ಮೋಸ್ಟ್ ಬಂದಿದ್ರು ಅಂತ ಅನಿಸುತ್ತೆ. ಫೈನಲ್ ಆಗಿ ಇವಾಗೆಲ್ಲ ಮಂಗಳಾರತಿಯನ್ನು ತೆಗೆದುಕೊಂಡು ತದನಂತರ ಊಟವನ್ನು ಮುಗಿಸ್ಕೊಂಡ್ವಿ. ಆಮೇಲೆ ಸಂಜೆ ಮೇಲೆ ಸ್ವಲ್ಪ ಹೊತ್ತು ಇದ್ದು ನಾವು ನಮ್ಮ ಊರುಗಳಿಗೆ ಹೊರಟ್ವಿ ಅಂತಲೇ ಹೇಳ್ಬೋದು. ಅವಂದು ಹಾಕಿ ಆಮೇಲೆ ಓಡಿ ತೆಗಿ ಮಗ ನೀನು ಕೊಟ್ಟಿಲ್ಲ ಇವಳಿಗೆ. ಹೊರಡ್ತಾ ಇದೀವಿ.